ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹಳ್ಯಾಳಿಂದ ಶಿಶುನಾಳ್ ಹೊಂಟಿವಿ. ನಾನು, ನಮ್ಮ ಬ್ರದರ್ ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಅದಾರ. ಅವ್ರು ಹೊಸ ಬಸ್ ಸ್ಟ್ಯಾಂಡ್ ಕಡೆ ವೇಟ್ ಮಾಡತ್ತಾರ. ಅವ್ರಿಗೆ ಅಲ್ಲಿ ಹೋಗಿ ಅವ್ರಿಗೂ ಪಿಕಪ್ ಮಾಡ್ಕೊಂಡು ನಾವು ಹೋಗ್ತೀವಿ. ಶಿಶುನಾಳ್ ಅಂದ್ಕೂಡಲೇ ಎಲ್ಲರಿಗೂ ನೆನಪು ಬರೋದು ಶಿಶುನಾಳ್ ಶರೀಫ್ ಅದಾರ. ಹೌದಾ, ಇವತ್ತು ಶಿಶುನಾಳ್ ಶರೀಫ್ ಅದಾರ್ದ ಜಾತ್ರೆ ಐತಿ. ಆ ಜಾತ್ರೆ ನಾನು ನೋಡಿಲ್ಲ, ಇದು ಫಸ್ಟ್ ಟೈಮ್ ಹೊಂಟಿದ್ದೆ. ಶಿಶುನಾಳ್ ಊರು ನೋಡಿಲ್ಲ, ಇದು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ನಿಮಗೆ ಶಿಶುನಾಳ್ ಶರೀಫ್ ಅದಾರ ಜಾತ್ರೆನೂ ತೋರಿಸ್ತೀವಿ, ನಾವು ನೋಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಾವೀಗ ಧಾರವಾಡ ಸಮೀಪ ಅದೀವಿ. ಈಗ ರೈಲ್ವೆ ಗೇಟ್ ಬಿದ್ದೈತಿಲ್ಲ, ಈ ರೈಲ್ವೆ ಗೇಟ್ ಓಪನ್ ಆದ್ಮೇಲೆ ನಾವು ಇಲ್ಲಿಂದ ಹೋಗ್ತೀವಿ. ಮುಂದಿಂದ ಕಂಟಿನ್ಯೂ ಆಗಿ ನಿಮ್ಗೆ ವಿಡಿಯೋ ಶಾರ್ಟ್ ಆಗಿ ತೋರ್ಸೋಕೆ ಟ್ರೈ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ, ಇಲ್ಲ ಟ್ರೈನ್ ಪಾಸ್ ಆಗತೈತಿ. ಪಾಸ್ ಆದ್ಮೇಲೆ ನಾವು ಇಲ್ಲಿಂದ ಹೋಗ್ತೀವಿ. ಈಗ ಮುಂದೆ ನೋಡೋಣ, ನಮ್ಮ ಫ್ರೆಂಡ್ ಅದಾರ, ಅವ್ರಿಗೂ ತೋರಿಸ್ತೇನೆ ನಾನು ನಿಮಗೆ. ಸೊ ಈಗ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಕಡೆ ಇದೀವಿ. ನೋಡೋ ಫೋನ್ ಮಾಡೋಣ ಎಲ್ಲದಾರ ಅಂತ ಗೊತ್ತಾ ಇದ್ದೀವಿ. ಸೊ ನೋಡ್ರಿ, ಈಗ ನಮ್ಮ ಫ್ರೆಂಡ್ ಬಂದ್ರೆ ಅವ್ರಿಗೆ ಪಿಕಪ್ ಮಾಡ್ಕೊಂಡಿವಿ. ಇವ್ರ ಹೆಸರು ಶಂಕರ್ ಅಂತೇಳಿ. ಈಗ ನಾನು ಮತ್ತು ನಮ್ಮ ಬ್ರದರ್ 3 ಜನ ಶಿಶುನಾಳ್ ಹೊಂಟಿವಿ. ಅಲ್ಲಿ ಹೋದ್ಮೇಲೆ ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀವಿ ಜಾತ್ರೆ ಒಳಗೆ ಏನೇನು ಆಗತ್ತೆ ಅಂತೇಳಿ. ಯಾಕಂದ್ರೆ ಇದು ಫಸ್ಟ್ ಟೈಮ್ ನಾವು ಸಂತರ ಜಾತ್ರೆ ಹೊಂಟಿದ್ದೆ. ಯಾಕಂದ್ರೆ ಸಂತ್ರವಾಗಿ ಏನೇನು ಯೂಸ್ ಮಾಡ್ತಿದ್ರೆ ಅದಲ್ಲಿ ಪರ್ಮಿಷನ್ ಐತಂತೆ, ಬಟ್ ಎಲ್ಲ ಲಿಮಿಟೆಡ್. ಅಂದ್ರೆ ಅವಾಗ ಅವ್ರ ಡ್ರಿಂಕ್ ಗಾಂಜಾ ಎಲ್ಲ ಯೂಸ್ ಮಾಡ್ತಿದ್ರೆ, ಅದಕ್ಕೆ ಅವ್ರು ಏನಪ್ಪಾ ಅಂದ್ರೆ ಶಂಕರಿ ಅಂತ ಕರಿತಿದ್ರೆ. ಬಟ್ ಈಗ ನಾವು ಹೋದಾಗದ ಈಗ ಇದ್ರ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಈಗೆಲ್ಲ ಆಲ್ಮೋಸ್ಟ್ ಆಲ್ ಲಿಮಿಟೆಡ್ ಮಾಡ್ಯಾರ. ಅದೀಗ ಬೆಳಗಿನ ಹೊತ್ತು ಯೂಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ಥರ ಏನಾದರೂ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈಗ ನಾವು ನಿಮ್ಗೆ ಡೈರೆಕ್ಟ್ ಅಲ್ಲೇ ಸಿಗ್ತೀವಿ. ಅಲ್ಲಿ ಎರಡು ನಿಂಗ ಇಲ್ಲಿಂದ 2 ಕಿಲೋಮೀಟರ್ ಐತಿ ಶಿಶುನಾಳ್ ಊರು. ಇಲ್ಲಿ ನಡಕ ನಾಷ್ಟಕ್ಕಂತ ಸ್ಟಾಪ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ನಾಷ್ಟ ಕೊಡತ್ತಾರ. ನಮಗೂ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀವಿ ನಾವು. ಬಟ್ ಇಲ್ಲೇ ನಾಷ್ಟ ಕೊಡತ್ತಾರ. ಶಿಶುನಾಳ ಜಾತ್ರೆಗೆ ಹೋಗೋರ್ಗೆಲ್ಲರಿಗೂ ಇಲ್ಲೇ ನಾಷ್ಟ ಐತಿ. ಒಂಥರ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಈ ಥರ ಎಲ್ಲ ಹಳ್ಳಿಗಳ್ನಾಗ ಮಾತ್ರ ಆಗ್ತೈತಿ ಬರೋರಿಗೆ ನಾಷ್ಟ ಅದು ಕೊಡೋದು. ನಮ್ಮ ಸೈಡ್ ಹೋಗೋರ್ಗೆ ಎಲ್ಲರಿಗೂ ನಾಷ್ಟ ಅದು ಕೊಡ್ತಾರೆ. ಅದೇ ರೀತಿ ಇಲ್ಲೂ ಕೊಡತ್ತಾರ. ಬರ್ರಿ ಈಗ ಶಿಶುನಾಳ ಊರಿಗೆ ಹೋಗೋಣ. ಊರಿಗೆ ಹೋಗಿ ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಾವು ಶಿಶುನಾಳ್ ಒಳಗದೀವಿ. ಈಗ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರೆ, ಮಂಜು ಅಂತೇಳಿ. ಅವ್ರು ಫುಲ್ ಬ್ಯುಸಿ ಒಳಗಿದ್ರೆ, ಅದಕ್ಕೆ ಅವ್ರ ಜೊತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಪ್ಪ ಅಂದ್ರೆ ಇಲ್ಲೊಂದು ಬಸವಣ್ಣ ತೋರಿಸಿದ್ರು ಅವ್ರು. ಅದು ಬಸವಣ್ಣದ ಮಹಿಮೆ ಹೇಳಿದ್ರೆ ಏನಪ್ಪ ಅಂದ್ರೆ ಉದ್ಭವ ಬಸವಣ್ಣ ಅಂತ ಈಗ ಸರ್. ಅದು ಆಟೋಮೆಟಿಕ್ಕಾಗಿ ತನ್ನಿಂದ ತಾನ ಹುಟ್ಟಿರೋ ಬಸವಣ್ಣ. ಅದು ಬರ್ತಾ ಬರ್ತಾ ಬೆಳೀತಾ ಇತ್ತಂತ. ಅದಕ್ಕೋಸ್ಕರ ಅದ್ರ ಮೇಲೆ ಹಾರಿ ಹೊಡೆದಾರ ಅಂತ ಹೇಳಿದ್ರು. ಅದು ಶಾರ್ಟ್ ಹೋಗೋ ವಿಡಿಯೋ ಮಾಡೀನಿ. ಈಗ ನಿಮ್ಮ ಮುಂದೆ ತೋರಿಸ್ತೇನೆ ನಾನು. ಇದು
ಇದ್ರ ಜೊತೆ ಇಲ್ಲಿ ಮುಂದೆ ದ್ವಾರ ಬಾಗಲ ಐತಿ, ಅದನ್ನು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ಈಗ ವಿಡಿಯೋನ ಹಿಂಗೆ ಮುಂದೆ ಕಂಟಿನ್ಯೂ ಮಾಡೋಣ. ನೋಡ್ರಿ ಇಲ್ಲಿ ಶಿಶನಾಳ ಊರೊಳಗೆ ಆಲ್ಮೋಸ್ಟ್ ಅಲ್ಲ ಚಗಡಿ ಗಾಡಿ ಎತ್ತುಗಳು ಭಾಳ ಬಂದವ. ಯಾಕಂದ್ರೆ ಸೇಮ್ ನಮ್ಮ ಹುಲಿ ಒಳಗೆ ಬರುವಂತಹ ಚಗಡಿ ಗಾಡಿಗಳು ಬರ್ತಾವ. ಅದೇ ರೀತಿ ಇಲ್ಲಿಯೂ ಜನ ಸಿಕ್ಕಾಪಟ್ಟೆ ಬಂದಾರ. ಈಗ ಅಲ್ಲಿ ಮುಂದೆ ನಿಮ್ಗೆ ಕಾಣ್ತಾ ಇರೋದು ದ್ವಾರ ಬಾಗಲ. ಈಗ ಅಲ್ಲಿ ಮುಂದೆ ಹೋಗೋಣ, ಅಲ್ಲಿ ಮುಂದೆ ಒಳಗಿನ ವಿಡಿಯೋ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬರೀ ಮುಂದೆ ಹೋಗೋಣ. ಇಲ್ಲಿ ಬಂದು 2 ತಾಸು ಆಗ್ತಾನೆ ದರ್ಶನ ಮಾಡ್ಕೊಂಬಂದಿನಿ. ಕಡೆಗೆ ದರ್ಶನ ಮಾಡ್ಕೊಂಬಂದಿನಿ. ಬಡಿತಾ ಏನು ಮಾಡೋಣ? ಹಾಕೊಂಡು ಹೋಗ್ಯಾರ.
ಕರೆಕ್ಟ್ ಹೊಡಿ. ಗ್ರಾಮದ ದರ್ಗಪ್ಪ ಅಂತಕ್ಕಂಥ ವ್ಯಕ್ತಿ ನಿಮ್ಮನ್ನ ಇಲ್ಲಿ ಹುಡುಕ್ತಾ ಇದ್ದಾರ. ನಾವ್ ಎಲ್ಲಿದ್ರು ಇಲ್ಲಿ ವೇದಿಕೆ ಕಡೆ ಬರ್ಬೇಕು. ಕೊಟ್ಟಿ ಯಾರು ಆಮೇಲೆ ಬಿಡಾಕ